ಆಗಬೇಕಾಗಿರೋದು. ಮುಖ್ಯಮಂತ್ರಿ ಕುರ್ಚಿ ಖಾಲಿ ಇದ್ರೆ ತಾನೇ ಚರ್ಚೆ ಆಗಬೇಕಾಗಿರೋದು. ಮುಖ್ಯಮಂತ್ರಿ ಕುರ್ಚಿದಲ್ಲಿ ಮನೆ ಸಿದ್ದರಾಮಯ್ಯ ಕೂತಿದ್ದಾರೆ. ಆ ಕುರ್ಚಿದಲ್ಲಿ ಸಿದ್ದರಾಮಯ್ಯ ಅವರು ಇದ್ದಾರೆ. ನಾನು 28ವರೆಗೂ ಮನೆ ಸಿದ್ದರಾಮಯ್ಯ ಅವರೇ ಮುಖ್ಯಮಂತ್ರಿ ಆಗಿರ್ತಾರಂತ ನಾನು ಭಾಳ ಸತಿ ಹೇಳಿದ್ದೀನಿ. ನಾನು ಅಂದರೆ ನಮ್ಮ ಪಕ್ಷ ಹೈಕಮಾಂಡ್. ಮನೆ ಮುಖ್ಯಮಂತ್ರಿ ಏನಂದರು? ಹೈಕಮಾಂಡ್ ಹೇಳ್ದಂಗೆ ನಾನು ಕೇಳ್ತೀನಪ್ಪ ಅಂದರು. DCM ಏನಂದರು? ಹೈಕಮಾಂಡ್ ಹೇಳ್ದಂಗೆ ನಾನು ಕೇಳ್ತೀನಿ ಅಂತ. ನಮ್ಮ ಪಕ್ಷ ಏನು? ಹೈಕಮಾಂಡ್ ಗೆರೆ ಹಾಕಿದ್ದು ಯಾರು ಗೆರೆ ದಾಟಲ್ಲ. ಹೈಕಮಾಂಡ್ ಪಕ್ಷ ಕುರ್ಚಿ ಖಾಲಿ. ಈಗ ಚರ್ಚೆ ಯಾವಾಗ ಆಗ್ಬೇಕು ಹೇಳಿ? ಆ ಕುರ್ಚಿ ಖಾಲಿ ಇರ್ತಾನೆ ಚರ್ಚೆ ಆಗಬೇಕು. ನೀವು ಕೂರ್ಬೇಕಾ, ಯಾರು ಕೂರ್ಬೇಕು, ಮತ್ತೊಂದು ಕೂರ್ಬೇಕು. ಈಗ ಆ ಕುರ್ಚಿ ಖಾಲಿ ಇಲ್ಲ, ಕೇಳಿಲ್ಲ. ಅದೆಲ್ಲ ಹೂವಾಪುವ ಸುದ್ದಿಗಳು. ಈಗ ಆ ತೀರ್ಮಾನ ಬದಲಾವಣೆ ಮಾಡೋಕ್ಕೆ ನಾವು ಮಾಡೋಕ್ಕೆ ಸಾಧ್ಯನಾ? ಇಲ್ಲ, ಒಂದು ನಿಮಿಷ. ಯಾರ ಕನ ಗಡಿಸಿದ್ಯಾ ಮಾನ್ಯ ಮುಖ್ಯಮಂತ್ರಿಗೆ ಬದಲಾವಣೆ ಮಾಡೋಕ್ಕೆ? ನಮ್ಮ ಪಕ್ಷ ಹೈಕಮಾಂಡ್ಸ್ ಮಾತ್ರ ಗಡಿಸಿರೋದು. ಅವ್ರು ಬದಲಾವಣೆ ಮಾಡಿ ಬೇರೆಯಿಂದ ಯಾರಿಂದನೂ ಸಾಧ್ಯ ಇಲ್ಲ. ಹೈಕಮಾಂಡಿಂದನೇ ಸಾಧ್ಯ. ಅದು ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ನಾನು ಹೈಕಮಾಂಡ್ ಹೇಳ್ದಂಗೆ ಕೇಳ್ತೀನಪ್ಪ. ಉಪಮುಖ್ಯಮಂತ್ರಿಗಳು ನಾನು ಹೈಕಮಾಂಡ್ ಹೇಳ್ದಂಗೆ ಕೇಳ್ತೀನಿ ಅಂತ ಹೇಳಿದ್ದಾರೆ. ಇದೆಲ್ಲ ಅದಕ್ಕೆ ಈ ಬಗ್ಗೆ ಚರ್ಚೆ ಮಾಡೋದು ಬೇಕಾಗಿಲ್ಲ. ನಿಮ್ಮ ಪ್ರಕಾರ 28ವರೆಗೂ CM ಅವರೇ ಇರ್ತಾರೆ ಸಿದ್ದರಾಮಯ್ಯ? ನಾನು ಹೇಳ್ತಲ್ಲ, ನಾನು 28ವರೆಗೂ ಸಿದ್ದರಾಮಯ್ಯ ಇರ್ಬೇಕಂತ ಭಾಳ ಸತಿ ನನ್ನ ಅಭಿಪ್ರಾಯ. ವೈಯಕ್ತಿಕವಾಗಿ ನನ್ನ ಅಭಿಪ್ರಾಯ. ಅಂದರೆ ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ. ಹೈಕಮಾಂಡ್ ಎಲ್ಲ ಈಗ ಬೆಳಗಾಂ ಎಲ್ಲ ಕಡೆ ನೋಡಿ. ನಿನ್ನೆ ನಾವು ಅಶೋಕ್ ಮಠನ್ ಅವರು ಊಟ ಕೊಟ್ಟಿದ್ರು, ಸಂಜೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಊಟ ಕೊಟ್ಟಿದ್ದಾರೆ. ನೆನ್ನೆ ನಮ್ಮ ಫೈರೋಜ್ ಸೇಠ್ ಅವರು ಪ್ರತಿ ವರ್ಷ ಇಲ್ಲಿ ಅಸೆಂಬ್ಲಿ ನಡೆಯೋ ಟೈಮಲ್ಲಿ ನಮ್ಮ ಮಾಜಿ MLA ಫೈರೋಜ್ ಸೇಠ್ ಅವರು ಮನೆ ಮುಖ್ಯಮಂತ್ರಿಗಳು ಕರೆಸ್ತಾರೆ. ಮನೆಗೆ ಒಂದಿನ ಊಟಕ್ಕೆ ಕರೆಸ್ತಾರೆ. ಅದು ಪ್ರತಿ ಹೋದ ವರ್ಷ ಹೋಗಿದ್ವಿ, ಅದಕ್ಕಿಂತ ಮುಂಚೆನೂ ಹೋಗಿದ್ವಿ. ಪ್ರತಿ ವರ್ಷ ಹೋಗ್ತಾರೆ. ನಿಮ್ಗೆ ಗೊತ್ತೇನೆ ಅವ್ರ ಮನೆಯಲ್ಲಿ ಹೆಂಗೆ ವೆರೈಟಿ ಊಟ ಇರ್ತದಂತ? ಅಲ್ಲ, ನನ್ಗಿಂತ ಜಾಸ್ತಿ ನಿಮ್ಗೆ ಗೊತ್ತು. ನನ್ಗಿಂತ ಜಾಸ್ತಿ ನಿಮ್ಗೆ ಏನು ಇಷ್ಟಪಡ್ತಿದ್ರು? ನನಗೆ ಕೈಮಪ್ಪು ತುಂಬಾ ಇಷ್ಟ ಆಯ್ತು.